ಕೆರೆಬೇಟೆ ಮೂವಿಯಿಂದ ರಿಲೀಸ್ ಆಗಿದೆ. ಗೌರಿಶಂಕರ್ ಆ್ಯಕ್ಟಿಂಗ್ ಮಾಡಿರುವಂಥ ಮೂರನೇ ಚಿತ್ರ. ಈ ಫಿಲ್ಮ್ ಟ್ರೈಲರ್ ಕಟ್ ನೋಡಿದಾಗ ನನಗನ್ಸಿದ್ದು ಕಾಂತಾರ ಸಿನಿಮಾ ಸ್ವಲ್ಪ ಸ್ಕ್ರೀನ್ ಪ್ರೆಸೆಂಟೇಷನ್ ಇತ್ತು. ಬಟ್ ಆದರೆ ಕಾಂತಾರಗೂ ಕೆರೆಬೇಟೆಗೂ ತುಂಬ ವ್ಯತ್ಯಾಸ ಇದೆ. ಈ ಕಾಂತಾರ ಒನ್ ಟೈಪ್ ಆಫ್ ವಿಲೇಜ್ ನೇಟಿವಿಟಿ ಆದರೆ ಕೆರೆಬೇಟೆನೂ ಒಂಥರ ವಿಲೇಜ್ ನೇಟಿವಿಟಿ. ಈ ಡೈಲಾಗ್ ಸ್ಕ್ರೀನ್ ಪ್ರೆಸೆಂಟೇಷನ್ ಆಗಲಿ, ಡೈಲಾಗ್ ರೇಟಿಂಗ್ ಆಗಲಿ ಮತ್ತು ತಾಯಿ ಮಗನ ಸೆಂಟಿಮೆಂಟು, ಲವ್ ಕಾನ್ಸೆಪ್ಟನ್ನ ತಗೊಂಡಿರೋ ರೀತಿ, ಬಟ್ ವಿಲೇಜಲ್ಲಿ ನಡೆಯೋ ಕೆರೆಬೇಟೆಯಲ್ಲಿ ತೋರಿಸಿರೋ ಪ್ರೆಸೆಂಟೇಷನ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿನೇ ವರ್ಕೌಟ್ ಆಗಿದೆ. ಫಸ್ಟ್ ಹಾಫ್ ನಾವು ನೋಡಿದಾಗ ಏನು ಗುರು ಈ ಥರ ವಿಚಿತ್ರವಾಗಿದೆ, ಹೀರೋ ಆ್ಯಕ್ಟಿಂಗ್ ಏನೋ ಹೀರೋನ ಅಥವಾ ವಿಲನ್ನ ಆ್ಯಕ್ಟಿಂಗ್ ರೀತಿನ, ಈ ಪ್ರೀತಿ ಮಾಡಿದ್ರೆ ತನ್ನ ಹುಡುಗಿನೇ ತಾನು ಹಿಂಸೆ ಮಾಡ್ತೇನೆ ಆ ಥರ ಪ್ರೆಸೆಂಟೇಷನ್ ತೋರಿಸ್ಕೊಟ್ಟಿದ್ದಾರೆ. ಬಟ್ ತುಂಬ ಅಪ್ಸೆಟ್ ಆಯಿತು ಫಸ್ಟ್ ಹಾಫ್ ನೋಡಿದಾಗ. ಬಟ್ ಇಂಟರ್ವ್ಯೂಲ್ ಸೀನ್ ಬಂದಾಗ ಸಖತ್ತಾಗಿದೆ ಗುರು ಅಂತ ಅನ್ನಿಸ್ತು. ಯಾಕಂದರೆ ನಾನೇ ತಪ್ಪು ತಿಳ್ಕೊಂಡೆ ಅಂತ ಬೇಜಾರಿತ್ತು. ಇಂಟರ್ವ್ಯೂಲ್ ಸೀನ್ ಬಂದ ಟ್ವಿಸ್ಟ್ ಇಲ್ಲಿ ಮತ್ತು ಸೆಕೆಂಡ್ ಹಾಫಲ್ಲಿ ಬರುವ ಸನ್ನಿವೇಶಗಳನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ ವಿಲೇಜ್ ನೇಟಿವಿಟಿ ಆಗಲಿ, ಕೆರೆಬೇಟೆ ಆಗಲಿ, ಆ ಊರಲ್ಲಿ ನಡೆಯೋ ಪ್ರೆಸೆಂಟೇಷನಲ್ಲಿ ವಿಲೇಜ್ ನೇಟಿವಿಟಿ ಒಂದು ಸ್ಪೋರ್ಟ್ಸ್ ನಡೀತಾ ಆ ಪ್ರೆಸೆಂಟೇಷನ್ ಆಗಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮಲೆನಾಡು ಸೊಗಡಿನ ಒಂದು ಪಕ್ಕಾ ಲೋಕಲ್ ಕಂಟೆಂಟ್ ಸಿನಿಮಾ ಇದು. ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇದು. ಮತ್ತು ಹೀರೋ ಮತ್ತು ಹೀರೋಯಿನ್ ನಡುವೆ ಬರೋ ಲವ್ ಸೆಂಟಿಮೆಂಟ್ ಆಗಲಿ, ಅವ್ರಿಬ್ಬರ ಮಧ್ಯೆ ಕಾಮಿಡಿ ಸೆಂಟಿಮೆಂಟು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಕಾಮಿಡಿ ಸ್ಕ್ರೀನ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ಈ ಹೀರೋ ಅವರು ಈ ಸಿನಿಮಾಗೆ ಡೈಲಾಗ್ ರೈಟರ್ನೂ ಆಗಿದ್ದಾರೆ. ಬಟ್ ಅವ್ರು ಬರ್ದಿರೋ ಡೈಲಾಗ್ ರೀತಿ ಕೆಲವೊಂದು ಕಾಮಿಡಿಗಳು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರೆ ಮತ್ತು ಹೀರೋ ಮತ್ತು ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ ಅವರು ಫಸ್ಟ್ ಫಿಲಮ್ ಆದ್ರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬೆಂಗಳೂರು ಅವರಾದ್ರೂ ಮಲೆನಾಡು ಸೊಗಡಿಗೆ ತುಂಬ ಕನ್ವರ್ಟ್ ಆಗಿ ಅವ್ರು ಮಾಡಿರೋ ಆ್ಯಕ್ಟಿಂಗ್ ರೀತಿ ತುಂಬ ತೋರಿಸ್ಕೊಟ್ಟು ಪ್ರೆಸೆಂಟೇಷನ್ ಅಂತೂ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಅಂತೂ ಹೇಳಲೇಬೇಕಾಗಿಲ್ಲ. ಒಂದು ಪಕ್ಕಾ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇದು. ತುಂಬ ಚೆನ್ನಾಗಿ ತುಂಬ ಶ್ರಮಪಟ್ಟು ಮಾಡಿದ್ದಾರೆ ಸಿನಿಮಾ. ಇದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇನ್ನು ಆ್ಯಕ್ಟರ್ಸ್ ವಿಷಯಕ್ಕೆ ಬಂದ ದೇಶಪಾಂಡೆ ಅವರೇ ಆಗಲಿ, ಹರಿಣಿ ಅವರೇ ಆಗಲಿ, ಸಂಪತ್ ಆಗಲಿ, ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಪ್ರೆಸೆಂಟೇಷನ್ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಈ ಥರ ಫಸ್ಟ್ ಡೈರೆಕ್ಟರು ಈ ಥರ ಮಾಡ್ತಾರೆ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಸೆಕೆಂಡ್ ಹಾಫ್ ನೋಡಿದಾಗ ಒಂದು ಒಳ್ಳೆ ಫೀಲ್ ಗುಡ್ ಅನ್ನಿಸ್ತು ನನಗಂತೂ. ಬಟ್ ಸ್ಕ್ರೀನ್ ಪ್ರೆಸೆಂಟೇಷನ್ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕಂತ ಅನ್ನಿಸ್ತು. ಇನ್ನು ಮ್ಯೂಸಿಕ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಪ್ರೆಸೆಂಟೇಷನ್ ಅಂತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಕೆಲವೊಂದು ಸ್ಕ್ರೀನ್ ಪ್ರೆಸೆಂಟೇಷನ್ಗೆ ಕನ್ವರ್ಟ್ ಆಗೋ ಥರ BGM ಅಂತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಕೊಟ್ಟಿದ್ದಾರೆ. ಓವರಾಲ್ ಆಗಿ ಇದು ಪಕ್ಕ ಕಂಟೆಂಟ್ ಮಲೆನಾಡು ಸೊಗಡಿನ ಫಿಲಮ್. ಅದು ಏನೂ ಕಾಮೆಂಟ್ಸ್ ಏನಿಲ್ಲ. ನೆಗೆಟಿವ್ ಪಾಯಿಂಟ್ಸು ಸ್ವಲ್ಪ ಇದೆ. ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋ ಈ ಫಿಲಮ್ಗೆ ಅಷ್ಟು ನೆಗೆಟಿವ್ ಪಾಯಿಂಟ್ಸ್ ಏನು ವರ್ಕೌಟ್ ಆಗೋದಿಲ್ಲ ನಾನು ಹೇಳಿದ್ರು. ಬಟ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಇದು, ಪಕ್ಕ ನೋಡಬೇಕಾಗಿರೋ ಫಿಲಮ್, ಮಿಸ್ ಮಾಡಬೇಡಿ. ನಿಮ್ಗೆ ಏನಾದರೂ ನಮ್ಮ ರಿವ್ಯೂ ಇಷ್ಟ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.